आप देख रहे हैं बीजापुर इन्फो। मैं आपके साथ जाफर कलादगी। कर्नाटक राज्य के म्युनिसिपल एडमिनिस्ट्रेशन मिनिस्टर CS शिवल्ली का आज धारवाड़ में हार्ट अटैक होने के कारण निधन हो गया। इस दुखद समाचार के मिलने के बाद बीजापुर के गांधी सर्कल में इन्हें इनके बीजापुर के स्कूलमेट्स, समाजी एवं राजनीतिक लोगों ने श्रद्धांजलि दी। इस मौके पर बीजापुर जिला ब्लॉक कांग्रेस अध्यक्ष रवि गौड़ा पाटिल, रफीक सौदागर, एडवोकेट DS मुल्ला, एडवोकेट IM इंडिकर के अलावा समाजी और राजनीतिक लोग रहे मौजूद। ನಮ್ಮ ಕರ್ನಾಟಕ ರಾಜ್ಯದ ಪೌರಾಡಳಿತ ಮಂತ್ರಿ ಆದಂತ ನಿಮ್ಮ ಚಿನ್ನ ನಾಯಕರಾದಂತ ಶ್ರೀಮಾನ್ CS ಶಿವಳ್ಳಿ ಸಾಹೇಬರು ನಿಧನ ಆಗಿದ್ದಾರೆ। ಇಡೀ ಕರ್ನಾಟಕ ರಾಜ್ಯಕ್ಕೆ ಇವತ್ತು ದೊಡ್ಡ ಹಾನಿ ಆಗಿದೆ। ಯಾಕಂದರೆ ಅವರು ಮಾಡ್ತಕ್ಕಂಥ ಸಾಕಷ್ಟು ಕೆಲಸರು ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಮತ್ತು ಅವರು ತನ್ನ ಮತಕ್ಷೇತ್ರ ಕುಂದಗೋಳ ಮತ್ತು ಧಾರವಾಡದ ಉಸ್ತುವಾರಿ ಮಂತ್ರಿಯಾಗಿ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ। ಇವತ್ತು ಎಲ್ಲರಿಗೂ ನಮಗೆ ಭಾಳ ದುಃಖ ಆಗಿದೆ। ನಮ್ಮದು ಅಷ್ಟೇ ಇಲ್ಲ, ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ದೊಡ್ಡ ಹಾನಿಯಾಗಿ ದುಃಖ ಆಗಿದೆ। ದೇವರ ಅವ್ರಿಗೆ ಆತ್ಮಗೆ ಶಾಂತಿಗೊಳ್ಳಿ। ಇಲ್ಲಿ ನಮ್ಮ ರಫೀಕ್ ಸೌದಾಗರ್ ಅವರು ಕ್ಲಾಸ್ಮೇಟ್, ಅವ್ರ ಖಾಸ್ ಫ್ರೆಂಡ್ ಅವರು, ಹಿಂಗಾಗಿ ನಾವು ಅವರು ಪರಿಚಯ ಇತ್ತು। ಅದಕ್ಕೆ ಇವತ್ತು ಶಿವಳ್ಳಿ ಅಂದ ಸಾಹೇಬ್ರು ಅಂದರೆ ನಮಗೆ ಒಂದು ನಮ್ಮ ಫ್ರೆಂಡ್ ಒಂದು ನಾವು ಇವತ್ತು ಕಳ್ಕೊಂಡು ಪರಮಾತ್ಮ ಅವರು ಆತ್ಮಗೆ ಶಾಂತಿ ಕೊಳ್ಳಿ ಅಂತ ಹೇಳಿ ಎರಡು ಮಾತು ಮುಗಿಸ್ತೇನೆ। ಜೈ ಹಿಂದ್, ಜೈ ಕರ್ನಾಟಕ। DS ಮುಲ್ಲಾ, ಅಡ್ವೊಕೇಟ್। ಇವತ್ತಿನ ದಿವಸ ನಮಗೆ ಮತ್ತು ಇಡೀ ಕರ್ನಾಟಕ ಜನರಿಗೆ ಒಂದು ದುಃಖದ ಸಂಗತಿ। ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀಮಾನ್ ಶಿವಳ್ಳಿ ಸಾಹೇಬರು ಕರ್ನಾಟಕ ರಾಜ್ಯದ ಒಬ್ಬ ಪೌರಾಡಳಿತ ಮಂತ್ರಿಯಾಗಿ ಕೆಲಸ ಮಾಡುತ್ತಿದ್ದರು। ಮುಖ್ಯ ಅವರು ಬಿಜಾಪುರ ಸಲುವಾಗಿ ನಿಕಟ ಸಂಬಂಧವನ್ನು ಹೊಂದಿದರು ಅಂದರೆ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ। ಅವರು ತಮ್ಮ ಪೂರ್ಣ ವಿದ್ಯಾಭ್ಯಾಸವನ್ನು ಬಿಜಾಪುರದಲ್ಲೇ ಮಾಡಿದ್ದಾರೆ। ಗೆಳೆಯರೇ, ಅವರು ಒಂದು ಕೋಮಿಗೆ ಸಂಬಂಧ ಇಲ್ಲ, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜನರ ಸಲುವಾಗಿ ಅವರು ದಿನನಿತ್ಯ ಕೆಲಸ ಮಾಡ್ತಿದ್ರು। ಅವ್ರ ಫ್ರೆಂಡ್ ಆದಂಥ ರಫೀಕ್ ಸೌದಾಗರ್ ಕೂಡ ನಾನು ಹುಬ್ಬಳ್ಳಿ ಒಳಗೆ ಭೇಟಾದಾಗ ಅವ್ರ ಮನೆಯಲ್ಲಿ ಒಂದು ಎಂಥ ದೊಡ್ಡ ಮಾತು ಅಂದರೆ ಯಾರೇ ಬರಲಿ ಕೆಲಸದ ಸಲುವಾಗಿ ದಾಸೋಹ ನಡೀತಿತ್ತು ಅವ್ರ ಮನೆಯಾಗ। ಅಂಥ ಒಬ್ಬ ವ್ಯಕ್ತಿ ದೀನ ದಲಿತರು ಹಿಂದುಳಿದ ಸಲುವಾಗಿ ಅಲ್ಪಸಂಖ್ಯಾತ ಯಾರೇ ಬಡದಾರಿದ್ರೆ ಒಂದು ಶಿವಳ್ಳಿ ಅವ್ರಿಗೆ ನೋಡಿದ್ರೆ ಒಂದು ಎಕ್ಸಾಂಪಲ್। ಅಂಥ ವ್ಯಕ್ತಿ ಕಾಂಗ್ರೆಸ್ ಅಧ್ಯಕ್ಷರಾದ ಭಾಳ ಹುಟ್ಟೋದು ಕಡಿಮೆ, ಆದರೆ ಶಿವಳ್ಳಿ ಅವರು ತಮ್ಮ ಸಣ್ಣ ಏಜ್ ಒಳಗೆ ಭಾಳ ಅಷ್ಟು ಕರ್ನಾಟಕ ಸಲುವಾಗಿ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ। ಈಗ ತಾನೇ ಪೌರಾಡಳಿತ ಮಂತ್ರಿ ಆಗಿ ಒಂದು ಹೊಸ ಪೌರಾಡಳಿತ ಕಾರ್ಯಕ್ರಮವನ್ನು ತಗೊಂಡು ಬಂದಿದ್ದರು। ಗೆಳೆಯರೇ, ಇದು ಬಿಜಾಪುರದ ಅಷ್ಟೇ ಅಲ್ಲ, ಧಾರವಾಡಕ್ಕೆ ಮುನ್ನೋಳಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನ ಒಂದು ದುಃಖ ಸಾಗರ ಒಳಗೆ ಇದ್ದಾರೆ ಅಂದ್ರೆ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ। ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಅವ್ರ ಕುಟುಂಬಕ್ಕೆ ಶಾಂತಿ ಕೊಡಲಿ। ಎಲ್ಲರ ಗೆಳಗಳಿಗೆ ಅವ್ರ ಬಗ್ಗೆ ಏನು ವಿಚಾರ ಮಾಡೋದು ಎಲ್ಲರೂ ಅವ್ರು ಕೂಡ ನಾವು ಅದೀವಿ ಅಂತ ಹೇಳಿ, ನನ್ನ ಹೆಸರು IM ಇಂಡಿಕರ್, ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಕಾಂಗ್ರೆಸ್, ಅಡ್ವೊಕೇಟ್। ಈ ಕಾರ್ಯಕ್ರಮವನ್ನು ರಫೀಕ್ ಸೌದಾಗರ್, ಕಳ್ಳಿಮನಿ ಮತ್ತು ಇನ್ನಿತರ ಕಾಂಗ್ರೆಸ್ ಮಿತ್ರರು, ಸಮಾಜದ ಮುಖಂಡರ ಕಡೆಯಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ। ಇದೇ ತಾನೇ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ರವಿಗೌಡರು ಇದರೊಳಗೆ ಪಾಲ್ಗೊಂಡಿದ್ದಾರೆ। ಎಲ್ಲರೂ ಕಾಂಗ್ರೆಸ್ ವತಿಯಿಂದ ಮತ್ತು ಸಮಾಜದ ಮುಖಂಡರ ಕಡೆಯಿಂದ ಮತ್ತು ಅವರ ಮಿತ್ರ ಬಳಗಗಳಿಂದ ಇವತ್ತು ಈ ಕಾರ್ಯಕ್ರಮವನ್ನು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ। ನಮಸ್ಕಾರ। ಇವತ್ತಿನ ದಿವಸ ಒಂದು ಅಚಾನಕ ಹೃದಯಘಾತದಿಂದ ನಮ್ಮ ನೆಚ್ಚಿನ
ನಾಯಕರು ಹಾಗೂ ಹಿಂದುಳಿದ ವರ್ಗಗಳ ಒಂದು ನಾಯಕರಾದಂಥ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾದಂಥ ಶಿವಳ್ಳಿ ಸಾಹೇಬರು ಅಚಾನಕ ನಿಧನದಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಷಕ್ಕೆ ಹಾಗೂ ಒಂದು ಹಿಂದುಳಿದವರಿಗೆ ಭಾಳ ಒಂದು ದೊಡ್ಡ ತುಂಬಲಾರದ ನಷ್ಟ ಆಗಿದೆ. ಈ ನಷ್ಟ ಭರಿಸುವ ಶಕ್ತಿ ಅವರ ಕುಟುಂಬಕ್ಕೂ ಅವರಿಗೂ ಆ ದೇವರ ದಯಪಾಲಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಅವ್ರು ನಾನು 2 ಮಾತು ಮುಗಿಸುತ್ತೇನೆ. ರವಿಗೌಡ ಪಾಟೀಲ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ, ಬಿಜಾಪುರ. और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।